ಎಂಜಿ ನ್ಯೂಸ್ಗೆ ಸ್ವಾಗತ. ಹಿತೈಷಿಗಳು, ಸ್ನೇಹಿತರು, ಅಭಿಮಾನಿಗಳ ಆಶಯದಂತೆ ನಮ್ಮ ಸ್ವಗೃಹದಲ್ಲಿ ಜನ್ಮದಿನಾಚರಣೆ. ಅಂಜುಬಾಸ್. ಮುಳುಬಾಗಿಲು ತಾಲೂಕಿನ ಬೈರಕೂರು ಹೋಬಳಿ ಗುಡಿಪಲ್ಲಿಗೆ ಹೋಗುವ ರಸ್ತೆಯಲ್ಲಿರುವ ತಮ್ಮ ಸ್ವಗೃಹದಲ್ಲಿ ಅಪಾರ ಅಭಿಮಾನಿಗಳ, ಹಿತೈಷಿಗಳ, ಸ್ನೇಹಿತರು ಮತ್ತು ಅಭಿಮಾನಿಗಳೊಂದಿಗೆ ಹುಟ್ಟುಹಬ್ಬ ಆಚರಣೆ. ಅಂಜುಬಾಸ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅಂಜುಬಾಸ್ಗೆ, ಅಂಜುಬಾಸ್ಗೆ. ಮುಂದೆ ಬರಕ್ಕೆ ಮೇಡಮ್, ಸ್ವಲ್ಪ ಮುಂದೆ, ಆಕ್ಚುಲಿ ಮುಂದೆ ಅಕ್ಕ, ನೀವು ಮುಂದೆ ಬನ್ನಿ, ಇನ್ನು ಮುಂದೆ ಬನ್ನಿ. ಮುಂದೆ ಬನ್ನಿ ಅಕ್ಕ, ಮುಂದೆ ಬನ್ನಿ. పక్కన అడ్డం రాదండి, ఆడేవాడండి. ನಮಸ್ಕಾರ. ಇವತ್ತು 6ನೇ ತಾರೀಕು ಆಗಸ್ಟ್ ನಂದು ಬರ್ತ್ಡೇ ಇತ್ತು. ಈ ಬರ್ತ್ಡೇನ ನಿಜವಾಗ್ಲೂ ಹೇಳಬೇಕು ಅಂದರೆ ನಾನು ಬೆಂಗಳೂರಿನಲ್ಲಿ ಆಚರಣೆ ಮಾಡ್ಕೋಬೇಕು ಅಂತ ಇದ್ದೆ. ನಮ್ಮ ಕಾರ್ಯಕರ್ತರು, ನಮ್ಮ ಸ್ನೇಹಿತರು, ನಿಜ ಹೇಳಬೇಕು ಅಂದರೆ ಮುಖ್ಯವಾಗಿ ವೇಣುಕುಮಾರ್ ಅವರು ಮತ್ತು ಬಲ್ಲಾ ಪಂಚಾಯತಿ ಸುರೇಶ್ ಅವರು, ಮತ್ತೆ ಬಂದ್ಬಿಟ್ಟು ನಾರಾಯಣ ಅಂತ ಹೇಳ್ತೀವಿ, ಕಸರಡ್ಲಲ್ಲಿ ನಾರಾಯಣ ಅಂತ ಅವರು, ಮತ್ತು ಸಂಜೀವ್ ಅಂತ, ಮತ್ತೆ ಬಂದು ಮಣಿಕಂಠ, ನಮ್ಮ ಇನ್ನು ವಿಶ್ವನಾಥ್ ಅಂತ, ಇವರೆಲ್ಲ ಏನು ಮಾಡಿದ್ರು ಅಂದರೆ, ಅಣ್ಣ ಒಂದು ಟೈಮ್ ಫಸ್ಟ್ ಟೈಮು ಅಲ್ಲೆಲ್ಲ ಬಂದ್ಬಿಟ್ಟು ಮುಳಬಾಲ್ ಟೌನಲ್ಲಿ ಮಾಡಿದ್ರಿ, ಎರಡನೇದು ಬಂದು ಆಂಜನೇಯ ದೇವಸ್ಥಾನ ಹತ್ರ ಮಾಡಿದ್ರಿ, ಮೂರನೇದು ಇವಾಗ ಹೊಸದಾಗಿ ನೂತನ ಗೃಹ ಪ್ರವೇಶ ಮನೆಯೆಲ್ಲ ಮಾಡಿದ್ದೀರಾ. ದಯವಿಟ್ಟು ನಿಮ್ಮ ಮನೆಯಲ್ಲಿ, ನಿಮ್ಮ ಜಾಗದಲ್ಲಿ ನೀವು ಸ್ವಲ್ಪ ಬರ್ತ್ಡೇ ಮಾಡ್ಕೋಬೇಕನ್ನ ಅಂತ ಹೇಳಿ ಅವರೆಲ್ಲ ನಮಗೆ ಒಂದು ಆಶ್ವಾಸನೆ ಕೊಟ್ಟರು, ಒಂದು ಧೈರ್ಯ ಅನ್ನೋದು ತುಂಬಿದ್ರು. ಇದರಲ್ಲಿ ನಮ್ಮ ತಾಲೂಕಲ್ಲಿ ಇರೋರೆಲ್ಲ ನಿಜ ಹೇಳಬೇಕು ಅಂದರೆ ಅವರು ಇಕ್ಕಿರುವ ನನ್ನ ಮೇಲೆ ಒಂದು ಪ್ರೀತಿ, ಇಷ್ಟ, ವಿಶ್ವಾಸ ಯಾವತ್ತಿಗೂ ನಮ್ಮ ಕೈ ಬಿಡಲ್ಲ ಅಂತ ನನಗೊಂದು ಭರವಸೆ ಇದೆ. ಎರಡನೇದು, ನಾನು ಯಾಕಂದರೆ ನನ್ನ ಬರ್ತ್ಡೇಗೆ ಅಲ್ಲ, ನಮ್ಮ ನೂತನ ಗೃಹ ಪ್ರವೇಶ ಆಗಲಿ, ಬರ್ತ್ಡೇ ಆಗಲಿ, ಇದೇ ನಮ್ಮ ಗುಡಿಪಲ್ಲಿ ರೋಡಲ್ಲಿ ನಮ್ಮ ಗೆಸ್ಟ್ ಹೌಸ್ ಇದೆ. ಗೆಸ್ಟ್ ಹೌಸ್ ಅಂದರೆ ಫಾರ್ಮ್ ಹೌಸು, ಮನೆಯೇ ಇದು ಲೆಕ್ಕ. ಶುಕ್ರವಾರ, ಶನಿವಾರ, ಭಾನುವಾರ ಇಲ್ಲೇ ಇರ್ತೀನಿ. ಏನೇ ಕುಂದು ಕೊರತೆ ಇರಲಿ,
ಯಾವುದೇ ಒಂದು ಕಷ್ಟ ಸುಖ ಇರಲಿ, ಯಾವುದೇ ಒಂದು ಮದುವೆ ಆಗಿರಲಿ, ಏನೇ ಒಂದು ಆಗಿರಲಿ, ಬಂದು ಅವ್ರು ಮಾತಾಡಿಸ್ಕೊಂಡು ಹೋಗ್ಬೋದು. ಎರಡನೇದು, ನಿಜ ಹೇಳಬೇಕು ಅಂದರೆ ಮೊನ್ನೆ ವಿಧಾನಸಭಾ ಚುನಾವಣೆ ಟೈಮಲ್ಲಿ ನಾನು ಜಾಸ್ತಿ ಎಲ್ಲ ಕಷ್ಟ ಸುಖ ಸರ್ವೀಸು ಎಲ್ಲ ಮಾಡಿದೆ. ಕೆಲವು ಕಾರಣಾಂತರಗಳಿಂದ ನಮಗೆ ಟಿಕೆಟ್ ಸಿಕ್ಕಿಲ್ಲ. ಇರಲಿ, ಪರವಾಗಿಲ್ಲ ಅಂತ ನಾನು ಬೆಂಗಳೂರಿನಲ್ಲಿ ಇಲ್ಲ. ಆವತ್ತಿನಿಂದನೇ ನಾನು ನಮ್ಮ ತಾಲೂಕಲ್ಲಿ ನೂತನ ಗೃಹಪ್ರವೇಶನೂ ಮಾಡಿದೆ, ಮನೇನೂ ಕಟ್ಟಿದ್ದೀನಿ, ನಮ್ಮ ಬರ್ತ್ಡೇನೂ ಮಾಡ್ಕೊತಾ ಇದ್ದೀನಿ, ಇಲ್ಲೇ ಹೋರಾಡ್ತಾ ಇರ್ತೀನಿ. ಮತ್ತು ಲೋಕಸಭಾ ಚುನಾವಣೆನೂ ಆಯಿತು. ನೆಕ್ಸ್ಟು ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಎಲೆಕ್ಷನ್ ಬರ್ತಾ ಇದೆ. ನಮ್ಮ ಮೈಂಡಲ್ಲಿರೋದು ಹೇಳ್ತೀನಿ, ಯಾಕಂದರೆ ಎಲ್ಲಿ ರಿಸರ್ವೇಷನ್ ಬರುತ್ತೋ, ಎಲ್ಲಿ ಅಂದರೆ ಜಂಟು ಅಂತ ಹೇಳ್ತೀವಿ, ಜಂಟು ಬರುತ್ತೋ ಆ ಬೈರಕೂರಿನಲ್ಲಿ ಜಟ್ಪಿಗೂ ನಿಲ್ಲಬೇಕು ಅಂತ ಇದ್ದೀನಿ. ಯಾಕಂದರೆ ನನಗೆ ನಮ್ಮ ಜನತೆಗೆ ಸೋಷಲ್ ಸರ್ವೀಸ್ ಮಾಡಬೇಕು, ಅವ್ರಿಗೆ ಒಳ್ಳೇದು ಮಾಡಬೇಕು, ಅವ್ರಿಗೇನೋ ಕಷ್ಟ ಸುಖ ಕುಂದು ಕೊರತೆಗಳು ಏನಾಗುತ್ತೋ ಅದೆಲ್ಲ ಬಗೆಹರಿಸಬೇಕು ಅಂತ ನಾನು ಅಂದ್ಕೊಂಡು ನಾನು ಇದೆಲ್ಲ ಸರ್ವೀಸ್ ಮಾಡ್ತಾ ಇರೋದು. ಅದೊಂದು. ಎರಡನೇದು ಕರ್ಮಭೂಮಿ ಅಂತ ಹೇಳ್ತೀವಿ. ನಾವಿಲ್ಲಿ ಹುಟ್ಟಿದ್ದೀವಿ, ಇಲ್ಲಿ ಬೆಳೆದಿದ್ದೀವಿ. ನಮ್ಮ ಜನತೆಗೆ ನಾನು ಒಳ್ಳೇದು ಮಾಡಬೇಕು ಅಂತಲೇ ಬಂದಿದ್ದೀನಿ. ದಯವಿಟ್ಟು ನೀವೆಲ್ಲರೂ ಸೇರಿ ನಮಗೊಂದು ಆಶ್ವಾಸನೆ, ಇದೇ ಬೈರಕೂರು ಇದು ಎಲ್ಲ ಬಂದುಬಿಟ್ಟು ನಮ್ಮ ಗೆಸ್ಟ್ ಹೌಸ್ ಎಲ್ಲ ಬೈರಕೂರು ಹೋಬ್ಳಿಗೆ ಬರೋದಿದು, ಆಯಿತಾ? ದಯವಿಟ್ಟು ಎಲ್ಲರೂ ನಮಗೆ ಒಂದು ಆಶ್ವಾಸನೆ ಕೊಡಬೇಕು. ಕೊಡ್ತೀರಾ ಅಂತ ಒಂದು ನಂಬಿಕೆನೂ ಇದೆ, ಒಂದು ಭರವಸೆನೂ ಇದೆ. ಈ 4 ಮಾತುಗಳು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿರುವಂಥ ನಮ್ಮ ಮಾಧ್ಯಮವರಿಗೆ, ಮತ್ತು ಬಂದುಬಿಟ್ಟು ನಮ್ಮ ಪತ್ರಕರ್ತರು ಎಲ್ಲರಿಗೂ, ಹಾಗೆ ನಮ್ಮ ಸ್ನೇಹಿತರಿಗೂ, ನಮ್ಮ ವಿಜಯಣ್ಣ ಆಗಲಿ, ನಮ್ಮ ಹುಸೇನ್ ಆಗಲಿ, ನಮ್ಮ ಮಧು ಅವರು ಮರ್ತೋಗ್ಬಿಟ್ಟಿದೆ, ನಮ್ಮ ಮಧು ಅವರಾಗಲಿ, ಇನ್ನೂ ಬಂದುಬಿಟ್ಟು ಜಾಸ್ತಿ ನೋಡೋ ನಮ್ಮ ಬಡ ಅಂತ ಇದ್ದಾರೆ, ಅವ್ರನ್ನೂ ಮರ್ತೋಗ್ಬಿಟ್ಟಿದ್ದೀನಿ. ಎಲ್ಲರೂ ಬಂದುಬಿಟ್ಟು ನಮಗೆ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ, ಇವತ್ತೊಂದು ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಎಲ್ಲರಿಗೂ ಅವ್ರಿಗೆಲ್ಲ ಕೃತಜ್ಞತೆಗಳು ಹೇಳ್ಕೊಂಡು ನನ್ನ ಮಾತುಗಳು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇವಾಗ ಮುಂಚೆ ಬಂದುಬಿಟ್ಟು ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ನಾನು ಕಾಂಗ್ರೆಸ್ ಆವತ್ತಿನಿಂದ ಇವತ್ತುವರೆಗೂ ಕಾಂಗ್ರೆಸ್ಸಲ್ಲೇ ದುಡಿತಾ ಇದ್ದೀನಿ, ಕಷ್ಟಪಡ್ತಾ ಇದ್ದೀನಿ, ಆವತ್ತಿನಿಂದ ಹೋರಾಡ್ತಾ ಇದ್ದೀನಿ, ಆಯಿತಾ? ಒಂದು. ಎರಡನೇದು ಬಂದುಬಿಟ್ಟು ನಾನು ಇವಾಗ ಜಂಟ್ ಎಲ್ಲ ಬರುತ್ತೋ, ರಿಸರ್ವೇಷನ್ ಎಲ್ಲ ಬರುತ್ತೋ ಅಲ್ಲಿ ನಾನು ನಿಲ್ತೀನಿ. ಅದರಿಂದ ಬಂದ್ಬಿಟ್ಟು ನಾವು ಇವತ್ತೇನಂದರೆ ಸ್ವಂತವಾಗಿ ನಾವು ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ, ಜನಗಳಿಗೆ ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಆ ಸೇವೆ ಮಾಡ್ಕೊಂಡು ಹೋಗಿ ಮತ್ತೆ ನಮಗೆ ಕಾಂಗ್ರೆಸ್ಸಲ್ಲಿ B.Pharm ಕೊಡ್ತಾರೆ, ಕೊಟ್ಟಿದ ಮೇಲೆ ನಾವೇನಿದೋ ನೋಡ್ಕೊತೀವಿ. ಎಕ್ಸಾಂಪಲ್, ಯಾಕಂದರೆ ಇದರಲ್ಲಿ ಇವಾಗ ಏನಾಗಿದೆ ಅಂದರೆ, ಈ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿ, ಈ ಬಾರಿಯ ಜನ್ಮದಿನದ ಆಚರಣೆಯನ್ನು ಬೆಂಗಳೂರಿನಲ್ಲಿ ಮಾಡಲು ತೀರ್ಮಾನಿಸಿದ್ದೆ, ಆದರೆ ಸ್ನೇಹಿತರು ಮತ್ತು ಅಭಿಮಾನಿಗಳು ನಮ್ಮ ನೂತನ ಗೃಹದಲ್ಲೇ ಆಚರಿಸಬೇಕೆಂದರು. ಅವರ ಅಭಿಮಾನಕ್ಕೆ ಮಣಿದು ಇಲ್ಲೇ ಹುಟ್ಟುಹಬ್ಬವನ್ನು ಆಚರಿಸಲಾಗುತ್ತಿದೆ. ಮುಳುಬಾಗಿಲು ತಾಲೂಕಿನ ಜನತೆ ನನ್ನ ಮೇಲಿಟ್ಟಿರುವ ಪ್ರೀತಿ ವಿಶ್ವಾಸಕ್ಕೆ ನಾನು ಚಿರಋಣಿ. ಎಂದೆಂದಿಗೂ ಅವರು ನನ್ನ ಕೈ ಬಿಡುವುದಿಲ್ಲ ಎಂದು ಭರವಸೆಯಿಂದ ನಾನು ಸದಾ ನಿಮ್ಮ ಸೇವೆಯಲ್ಲಿರುತ್ತೇನೆ. ಪ್ರತಿ ಶನಿವಾರ ಮತ್ತು ಭಾನುವಾರ ಗುಡುಪಲ್ಲಿ ರಸ್ತೆಯ ಸ್ವಗೃಹದಲ್ಲಿದ್ದು ಬಡವರ ಕಾರ್ಯಗಳಿಗೆ ಸ್ಪಂದಿಸುವ ಕಾರ್ಯ ಮಾಡುತ್ತೇನೆ ಎಂದರು. ಇನ್ನು ರಾಜಕೀಯದ ವಿಷಯಕ್ಕೆ ಬಂದರೆ, ಕಳೆದ ಬಾರಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಬಹುತೇಕ ನನಗೆ ಟಿಕೆಟ್ ದೊರೆಯಬೇಕಾಗಿತ್ತು. ಕೊನೆಯ ಗಳಿಗೆಯಲ್ಲಿ ಟಿಕೆಟ್ ಕೈತಪ್ಪಿತು. ಆದರೂ ಬೇಸರಗೊಳ್ಳದೆ ಜನರ ಸೇವೆಯಲ್ಲಿ ಇಂದಿಗೂ ಇದ್ದೇನೆ. ಈ ಬಾರಿಯ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿ ಬೈರಕೂರು ಕ್ಷೇತ್ರದಿಂದ ಸ್ಪರ್ಧಿಸುವ ತೀರ್ಮಾನಕ್ಕೆ ಬಂದಿದ್ದೇನೆ. ಕಾಂಗ್ರೆಸ್ ಟಿಕೆಟ್ ದೊರೆಯುವ ಭರವಸೆ ಇದೆ. ಒಟ್ಟಾರೆಯಾಗಿ ಸ್ಪರ್ಧೆ ಖಚಿತ ಎಂದರು. ಈ ಸಂದರ್ಭದಲ್ಲಿ ಹುಟ್ಟುಹಬ್ಬಕ್ಕೆ ಬಂದ ಎಲ್ಲ ಮಹಿಳೆಯರ ಆಶೀರ್ವಾದ ಪಡೆದ ಕೊತ್ತೂರು ಡಾಕ್ಟರ್ ಆರ್ ಅಂಜುಬಾಸ್ ರವರು ಆ ಮಹಿಳೆಯರನ್ನು ಖಾಲಿ ಕೈಯಲ್ಲಿ ಕಳಿಸುವುದು ಬೇಡ ಎಂದು ಪ್ರತಿಯೊಬ್ಬರಿಗೂ ಒಳ್ಳೆಯ ಗುಣಮಟ್ಟದ ಸೀರೆಗಳನ್ನು ಕೊಟ್ಟು ಕಳುಹಿಸಿದರು. ಅವರಿಗೆ ಸಹಕಾರ ನೀಡಿದ ಎಲ್ಲ ಸ್ನೇಹಿತರಿಗೂ ಹಾಗೂ ಹಿತೈಷಿಗಳಿಗೂ ಧನ್ಯವಾದಗಳನ್ನು ತಿಳಿಸಿದರು. ವರದಿ MG ನ್ಯೂಸ್ ಶಿವಕುಮಾರ್.